ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ತಲೆಗೆ ಬರೋ ಫಸ್ಟ್ ಥಾಟ್ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು. ಅದು ಮಗು ಇರೋ ಮನೇಲಂತೂ ಕೇಳಲೇಬೇಡಿ, ಏನು ಮಾಡೋದು ತಿನ್ನಲ್ಲ, ಅದು ಬೇಡ ಇದು ಬೇಡ ಅಂತಲೇ ಇರ್ತವೆ. ಜಂಕ್ ಫುಡ್ಸ್ ಕೊಡಿ ಗಬ ಗಬ ಅಂತ ತಿನ್ಕೊತವೆ. ಇರಲಿ ಅಂತ ಒಂದು ವಾಕ್ ಮಾಡೋಣ ಅಂತ ಒಂದು ಸ್ವಲ್ಪ ಆಚೆ ಬಂದಿದ್ದೀನಿ ಟೆರೆಸ್ ಹತ್ರ. ಹಾಗೆ ಟ್ರೀ ಹತ್ರ ನಿಂತಿದ್ದೀನಿ, ಮರದ ಹತ್ರ ಒಂದು ಸ್ವಲ್ಪ ಫ್ರೆಶ್ ಗಾಳಿ ತೊಗೊಳ್ಳೋಣ ಅಂತ. ಸ್ವಲ್ಪ ಚಳಿ ಇದೆ, ಬೆಳಗ್ಗೆ ಈ ನಡುವೆ ತುಂಬ ಚಳಿ ಇರುತ್ತೆ ಅಲ್ಲ. ಅದಕ್ಕೆ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ, ಚಳಿಗೆ ಬಿರಿಯಾನಿ ಸಾಕಾಗಿರುತ್ತೆ ಅಲ್ವಾ. ಬನ್ನಿ ಹಾಗಾದರೆ ಬಿರಿಯಾನಿ ಮಾಡೋಣ. ಈ ಸತಿ ಡಿಫ್ರೆಂಟಾಗಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ. ಡಿಫ್ರೆಂಟಾಗಿ ಅಂದರೆ ಏನಿಲ್ಲ, ಚಿಕನ್ನೇ ಹಾಕೋದು. ನಾಟಿ ಸ್ಟೈಲ್ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ. ನಾಟಿ ಸ್ಟೈಲ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಫಸ್ಟ್ ಟೈಮ್ ಲೆಟ್ ಮಿ ಟ್ರೈ ಹೆಂಗಿರುತ್ತೆ ನೋಡಿ. ನನ್ನ ಮಗ ಬಿಸ್ಕೆಟ್ ಪ್ಯಾಕೆಟ್ಸ್ ಎಲ್ಲ ಆಲ್ರೆಡಿ ಕೂತ್ಕೊಂಡು ಹೇಳಿದ್ನಲ್ಲ, ಬ್ರೇಕ್ಫಾಸ್ಟ್ ಅಂದರೆ ಆಗಲ್ಲ, ಬಿಸ್ಕೆಟ್ಸ್ ಅಂದರೆ ಆಲ್ರೆಡಿ ಓಪನ್ ಮಾಡ್ಕೊಂಡು ಕೂತಿರ್ತಾನೆ. ಹಲೋ ಎವ್ರಿವನ್, ನೋಡಿ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಐಟಮ್ಸ್ ಆಚೆ ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಆದರೆ ಇನ್ನೂ ಚಿಕನ್ನೇ ಬಂದಿಲ್ಲ. ನನ್ನ ಹಸ್ಬೆಂಡ್ ಮತ್ತು ಮಗ ಹೋಗಿದ್ದಾರೆ ಚಿಕನ್ ತರೋದಕ್ಕೆ. ತಂದ ಮೇಲೆ ಮಾಡಿ ಬಾರಿಸೋದೆ, ಚಳಿಗಂತೂ ಸಾಕಾಗಿರುತ್ತೆ. ಫೈನಲಿ ಚಿಕನ್ ಬಂತು, ಮಸಾಲ ರೆಡಿಯಾಗಿದೆ, ರೈಸ್ ರೆಡಿಯಾಗಿದೆ. ಕುಕ್ಕರ್ಗೆ ಹಾಕಿ ಕೂಗ್ಸೋದು ಒಂದೇ ಬಾಕಿ. ಇದ್ರ ಮಧ್ಯದಲ್ಲಿ ನನ್ನ ಮಗ ಬಿರಿಯಾನಿ ಬೇಡ ಪ್ಯಾನ್ ಕೇಕ್ ಮಾಡಿಕೊಡು ಅಂತ ಕೇಳಿದ್ದಾನೆ. ಸೊ ಫಸ್ಟ್ ಅವನಿಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಪ್ಯಾನ್ ಕೇಕ್ ಮಾಡ್ತೀನಿ. ಪ್ಯಾನ್ ಕೇಕ್ ನನ್ನ ಮಗನ ಪ್ಯಾನ್ ಕೇಕ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಬಿರಿಯಾನಿ ಮಾಡೋಕ್ಕೆ ಇವಾಗ ಇಟ್ಟಿದ್ದೀನಿ. ನನ್ನ ಮಗನ ಮಧ್ಯದಲ್ಲಿ ಕಾಟದಲ್ಲಿ ನೋಡಿ, ಒಂದೊಂದು ಕಡೆ ಪ್ಯಾನ್ ಕೇಕ್, ನಮ್ಗೊಂದು ಕಡೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಫೈನಲಿ ಪ್ಯಾನ್ ಕೇಕ್ ಒಂದು ಕಡೆ ಹಾಕ್ತಾ ಇದ್ದೀನಿ. ನನ್ನ ಮಗನ ಪ್ಯಾನ್ ಕೇಕ್ ದಿನ ಕೊಟ್ಟರು ತಿಂತಾನೆ. ಪ್ಯಾನ್ ಕೇಕ್. ಬಿರಿಯಾನಿ ಕುಕ್ಕರ್ ಇಟ್ಟಿದ್ದೀನಿ, ರೆಡಿ ಆಗ್ತಾ ಇದೆ. ಮಸಾಲ ಹಾಕಕ್ಕೆ ಹುಡ್ಕಾಡ್ತಾ ಇದ್ದೀನಿ. ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಇದೆಲ್ಲ ಚೆನ್ನಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್ ಬೇಯೋವರೆಗೂ ಮಸಾಲ ಮಾಡ್ಕೋಬೇಕು. ಅದ್ರ ಮಧ್ಯದಲ್ಲಿ ಪ್ಯಾನ್ ಕೇಕ್ ನನ್ನ ಮಗನಿಗೆ ಹಾಕಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಬೇಯಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್ ರೋಸ್ಟ್ ಆಗಿದೆ, ದಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡೋಣ. ಫಸ್ಟು ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಹಾಕಿರೋ ಮಸಾಲ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸೋಣ. ಪುದೀನ ಕೊತ್ತಂಬರಿ ಪೇಸ್ಟ್ ಚೆನ್ನಾಗಿ ಬೆಂದಿದೆ, ಘಮ ಘಮ ಅಂತಿದೆ. ಇವಾಗ ಟೊಮ್ಯಾಟೊ ಪೇಸ್ಟ್ ಹಾಕೋಣ. ಇದು ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಟೊಮ್ಯಾಟೊ ಪೇಸ್ಟ್ ಕೂಡ ಚೆನ್ನಾಗಿ ಬೆಂದಿದೆ. ಚಿಕನ್ ಹಾಕ್ತಾಯಿದ್ದೀನಿ ಈಗ. ಚಿಕನ್ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು 5 ಮಿನಿಟ್ಸ್ ಬೆಂದಾದಮೇಲೆ ಅಕ್ಕಿ ಹಾಕೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚಿಕನ್ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಇದೊಂದು 5 ನಿಮಿಷ ಬೆಂದಿ ಘಮ ಘಮ ವಾಸನೆ ಬರಬೇಕು. ಚಿಕನ್ ಬೆಂದಿದೆ, ಅಕ್ಕಿ ಹಾಕಿದ್ದೀನಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಳತೆಗೆ ತಕ್ಕಷ್ಟು ನೀರು ಹಾಕ್ತೀನಿ.
ನೀರೊಂದು 2 ಮಿನಿಟ್ಸ್ ಚೆನ್ನಾಗಿ ಒಂದು ಸ್ವಲ್ಪ ಕುದೀಲಿ. ಫೈನಲಿ ಎಲ್ಲ ಆಗಿದೆ. ಕುಕ್ಕರ್ ಕ್ಲೋಸ್ ಮಾಡಿ ವಿಷಲ್ ಕೂಗ್ಸೋದೊಂದೇ ಬಾಕಿ. ನೋಡೋಣ ಹೆಂಗೆ ಬರುತ್ತೆ. ಫಸ್ಟ್ ಟೈಮ್ ನಾನು ಮಾಡಿರೋದು ನಾಟಿ ಸ್ಟೈಲ್. ಬಿರಿಯಾನಿ ಆಗಿದೆ. ನೋಡಿ ಹೆಂಗೆ ಬಂದಿದೆ ಅಂತ. ವಾವ್, ಚೆನ್ನಾಗಿ ಬಂದಿದೆ ಅನ್ನಿಸ್ತಿದೆ. ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ.